ನಮಸ್ತೆ, ನಾನು ನಿಮ್ಮ ಇಷ್ಟಾರ್ಥ. ನಂದಿದು ಫಸ್ಟ್ ಡೇ ಫಸ್ಟ್ ವ್ಲಾಗ್. ಸೊ ಯಾರ್ಯಾರು ನೋಡ್ತಿದ್ದೀರೋ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್, ಕಾಮೆಂಟ್ ಎಲ್ಲ ಮಾಡಿ. ನೀವು ಎಷ್ಟು ನನಗೆ ಸಪೋರ್ಟ್ ಮಾಡ್ತೀರ ನಾನೇ ಅಷ್ಟು ಚೆನ್ನಾಗೇ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ, ಇವತ್ತು ಡಿ-ಮಾರ್ಟ್ ಹೋಗ್ತಾಯಿದ್ದೀವಿ. ಸೊ ಡಿ-ಮಾರ್ಟ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಹಾಗೆ ಡಿ-ಮಾರ್ಟ್ಗೆ ಹೋಗ್ತಾಯಿದ್ದೀವಿ ನಾನು ನಮ್ಮಮ್ಮ. ಸೊ ಬನ್ನಿ, ಇವಾಗ ಆಟೋ ಹಿಡಿದುಕೊಂಡು ಡಿ-ಮಾರ್ಟ್ಗೆ ಹೋಗಿ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಆಟೋ ಹಿಡಿಯೋಕ್ಕೆ ಹೋಗ್ತಾಯಿದ್ದೀವಿ. ಸೊ ನಾನು ನಮ್ಮ ಹೋಗ್ತಾಯಿದ್ದೀವಿ. ಆಟೋ ಹಿಡ್ಕೊಂಡು ಹಂಗೆ ಡಿ-ಮಾರ್ಟ್ ಹೋಗಿ ಅಲ್ಲೇನೋ ಗ್ರಾಸರೀಸು ಶಾಪಿಂಗ್ ಎಲ್ಲ ಮಾಡಿಕೊಂಡು ಅದು ವ್ಲಾಗ್ ಹಾಕ್ತೀನಿ. ಅದೆಲ್ಲ ಮಾಡ್ಕೊಂಡು ನಿಮಗೆ ಪ್ರೈಸ್ ಟ್ಯಾಗ್ ಎಲ್ಲ ತೋರಿಸ್ತೀನಿ, ನಾವು ಏನೇನು ತೊಗೋತೀವಿ ಏನು ಅಂತ ಎಲ್ಲ ಮಾಡ್ತೀವಿ. ಸೊ ಇವಾಗ ಆಟೋ ಹುಡುಕ್ತಾ ಇದ್ದೀವಿ. ಆಟೋ ಯಾವುದೂ ಖಾಲಿ ಇಲ್ಲ. ಸೊ ಬನ್ನಿ, ಆಟೋ ಸಿಕ್ಕಿದ ತಕ್ಷಣ ಕಂಟಿನ್ಯೂ ಮಾಡಿ. ಸೊ ಗೈಸ್, ಇವಾಗ ಆಟೋ ಸಿಕ್ಕಿದೆ. ಡಿ-ಮಾರ್ಟ್ ನೋಡೋಣ. ಡಿ-ಮಾರ್ಟಲ್ಲಿ ಕಂಟಿನ್ಯೂ ಮಾಡ್ತೀನಿ ಇವಾಗ. ಡಿ-ಮಾರ್ಟ್ ಒಂದು ಸ್ವಲ್ಪ ಹಿಂದೆ ಬಂದು ಇಳ್ಕೊಂಡಿದ್ದೀವಿ. ಆಟೋಯಿಂದ ತೋರಿಸ್ತೀನಿ ನಿಮಗೆ. ಡಿ-ಮಾರ್ಟು ಕ್ರಾಸ್ ಮಾಡಿಬಿಡ್ತೀನಿ. ಒಂದು ನಿಮಿಷ ಇರಿ. ಸೊ ಇವಾಗ ಕ್ರಾಸ್ ಮಾಡಿದ್ದೀವಿ. ನಮ್ಮ ಡಿ-ಮಾರ್ಟ್ ಬಂದು ರೈಟ್ ಸೈಡ್ ಇದೆ. ಸೊ ನೋಡೋಣ ಇರಿ ರಶ್ ಹೇಗಿದೆ ಅಂತ ತೋರಿಸ್ತೀನಿ. ನನ್ನ ಪ್ರಕಾರ ರಶ್ ಕಮ್ಮಿ ಇದೆ ಅಂತ ಅನಿಸುತ್ತೆ, ಜಾಸ್ತಿ ಜನ ಇಲ್ಲ. ನೋಡೋಣ. ಇಲ್ಲ ಗೈಸ್, ಯಾರಿಲ್ಲ, ಕಮ್ಮಿ, ರಶ್ ಕಮ್ಮಿ ಇವತ್ತು. ತೋರಿಸ್ತೀನಿ ರೀ ನಿಮಗೂ. ಇದೆ ಗೈಸ್, ಇವತ್ತು ಆರಾಮಾಗಿ ಹೋಗ್ಬೋದು. ನೋಡಿ, ರಶ್ ಕಮ್ಮಿ ಇದೆಯಾ, ಜಾಸ್ತಿ ಜನ ಇಲ್ಲ. ಬನ್ನಿ, ನಮ್ಮಮ್ಮ ಇದು ಕೊಟ್ಟಿದ್ದಾರೆ. ಹೋಗಿ ಒಂದು ಸ್ವಲ್ಪ ಟೈಮ್ ಮಾಡಿಸ್ಕೊಂಡು ಒಳಗಡೆ ಹೋಗೋಣ. ಇದು ಮಾಡಿಸ್ಕೊಳ್ದೇ ಇದ್ದರೆ ಒಳಗಡೆನೇ ಬಿಡೋಲ್ಲ. ಏನಾದ್ರು ಬ್ಯಾಗ್ ಹಾಕೊಂಡ್ಬಿಡ್ತೀವಿ ಅಂತ ಮಾಡಲ್ಲ. ಬನ್ನಿ. ಸೊ ಗೈಸ್, ಇವಾಗ ಟ್ಯಾಗ್ ಮಾಡಿಸ್ಕೊಂಡು ಹೋಗ್ತಾಯಿದ್ದೀನಿ. ಡೈರೆಕ್ಟು ಒಳಗಡೆ ಹೋಗೋಣ. ಬನ್ನಿ ಬನ್ನಿ, ಒಳಗಡೆ ಹೋಗೋಣ. ಚೆಕಿಂಗ್ ಇರುತ್ತೆ, ರಶ್ ಏನು ಕಮ್ಮಿ ಇದೆ, ರಶ್ಶು. ಸೊ ನಮ್ಮಮ್ಮ ಎಲ್ಲಿದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ. ನೋಡೋಣ ಇರಿ ಎಲ್ಲೋಗಿದ್ದಾರೆ ಅಂತ. ಸೊ ರಶ್ ಕಮ್ಮಿ ಇದೆ ಇವತ್ತು. ನೋಡೋಣ ಇರಿ ಎಲ್ಲೋಗಿದ್ದಾರೆ ಅಂತ. ಅಲ್ಲೇ ಇದ್ದಾರೆ ನೋಡಿ, ತಗೋತಾ ಇದ್ದಾರೆ ಅವಾಗಲೇ. ಮಟ್ರಾಲಿಯಲ್ಲಿದೆ. ಸೊ ನೋಡಿ ಗೈಸ್, ಆವಾಗಲೇ ಇಷ್ಟು ತೊಗೊಂಬಿಟ್ಟಿದ್ದಾರೆ. ಟೀ ಪೌಡರು, ಏನೋ ರವೆ, ಏನೋ ತೊಗೊಂಬಿಟ್ಟಿದ್ದಾರೆ ಗೈಸ್. ಬನ್ನಿ ಇವಾಗ ನೋಡೋಣ ಇನ್ನೂ ಏನೇನಿದೆ ಅಂತ ನೋಡೋಣ. ಇಲ್ವಂತೆ. ಸೊ ಬನ್ನಿ, ಆಚೆ ಅಥವಾ ಪಕ್ಕದ ರೋಗ ಹೋಗಿ ಮಾಡ್ತೀನಿ. ವ್ಲಾಗ್ ಮಾಡೋಂಗಿಲ್ಲ ಅಂತಂದರು. ಸೊ ಅದಕ್ಕೇ ಆಯಿತು, ನಂದು ಬೇರೆ ಫಸ್ಟ್ ವ್ಲಾಗು, ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ರೋಗ್ ಬಂದಿದ್ದೀನಿ. ಇವಾಗ ನೆಕ್ಸ್ಟ್ ರೋಲ್ ಯಾರೂ ಏನೂ ಹೇಳಿಲ್ಲ. ನೋಡೋಣ, ಏನಾದ್ರು ಹೇಳಿದ್ರೆ ಸ್ಟಾಪ್ ಮಾಡಿ ಕಂಟಿನ್ಯೂ ಮಾಡಬೇಕು ವ್ಲಾಗ್ನ. ಇನ್ ಕೇಸ್ ಏನಾದ್ರು ಏನೂ ಹೇಳಿಲ್ಲ ಅಂತಂದರೆ ಕಂಟಿನ್ಯೂ ಮಾಡೋಣ, ಆಯಿತಾ? ಕಾಯ್ತಾ ಇದ್ದೀನಿ. ಅಮ್ಮ ಅಲ್ಲೇನೋ ತೊಗೋತಾ ಇದ್ದಾರೆ. ಸೊ ನೋಡೋಣ. ಸೊ ಎಲ್ಲರೂ ಆಲ್ಮೋಸ್ಟ್ ಡಿ-ಮಾರ್ಟ್ಗೆ ಬರೋದು. ಪ್ರೈಸ್ ವೈಸ್ ಎಲ್ಲ ಕಮ್ಮಿ ಇರುತ್ತೆ ಅಂತಲೇ ಎಲ್ಲರೂ ಬರೋದು. ನೋಡೋಣ. ಸೊ ನೆಕ್ಸ್ಟ್ ರೋಗ್ ಬಂದಿದ್ದೀವಿ. ಸೊ ಅವ್ರು ಹೋಗ್ತಾ ಇದ್ದಾರೆ ಮುಂದೆ. ನೋಡೋಣ ಇರಿ ಏನು ತಗೋತಾರೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಅಲ್ಲಿ ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಏನು ಬೇಕಾ ಏನು ಅಂತ. ಏನು ಬೇಡವಾ ನೋಡ್ತಾ ಇದ್ದಾರೆ. ಇರಿ ನಾವೊಂದು ಯೂಟರ್ನ್ ಹಾಕೋಣ. ನೋಡ್ತಾ ಇದ್ದಾರೆ ಏನು ಸಾಸ್ ಏನಾದ್ರು ಬೇಕಾ ಅಂತ ನೋಡ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ಯಾವ್ದು ಬ್ರ್ಯಾಂಡ್ತೋ ಅದು ಏನು ಅಂತ. ಸೊ ಒಂದು ಟೊಮೊಟೊ ಸಾಸ್ ತೊಗೊಂಡಿದ್ದಾರೆ. ಇನ್ನೂ ಏನೋ ತೊಗೋತಾ ಇದ್ದಾರೆ, ಪಾನಿಪುರಿ ಏನೋ ಮಿಕ್ಸ್ ತೊಗೋತಾ ಇದ್ದಾರೆ. ಎಲ್ಲ ನೋಡಿ, ಕಂಪನಿ ನೋಡಿ, ಡೇಟ್ ನೋಡಿ ತೊಗೋತಾರೆ.
ಡೇಟೆಲ್ಲ ನೋಡಿ ತಗೋತಾರೆ. ಸೊ ಬನ್ನಿ ನೆಕ್ಸ್ಟ್ ರೋಗ್ ಹೋಗ್ತಾ ಇದ್ದೀವಿ, ನೋಡೋಣ ಇಲ್ಲೇನು ತಗೋತಾ ಇದ್ದಾರೆ, ಇಲ್ಲೇನು ತಗೋತಾ. ಸೊ ಆಯಿಲ್ ಆ್ಯಬ್ಸಲ್ಯೂಟ್ಲಿ ತಗೋತಾ ಇದ್ದೀನಿ. ಸೊ ನೋಡಿ ಈ ಥರ ಪ್ರೈಸಸ್ ಇದೆ. ಸೊ ಆ್ಯಬ್ಸಲ್ಯೂಟ್ಲಿ ಫ್ರೀಡಮ್ ಅಥವಾ ಸನ್ಫ್ಲವರ್ ತಗೋತಾರೆ. ಸೊ ಈ ಸತಿ ಫ್ರೀಡಮ್ ತೊಗೊಂಡಿದ್ದಾರೆ. ಫ್ರೀಡಮ್ಮು ಚೆನ್ನಾಗೇ ಇದೆ. ಸೊ ಇವಾಗ ಬಂದು ದೀಪದ ಎಣ್ಣೆ ಮತ್ತು ನಮ್ಮ ಪೂಜಾ ರೂಮ್ ವಿಡಿಯೋ ಅಲ್ಲೋ ಇಲ್ವಾ. ವೆಲ್ಕಮ್ ಬ್ಯಾಕ್. ಸೊ ಅಲ್ಲೇನೋ ವೀಡಿಯೋ ಮಾಡೋಂಗಿಲ್ಲ ಅಂತ ಅಂದರು. ಸೊ ಯಾಕೆ ರಿಸ್ಕು ಅಂದ್ಬಿಟ್ಟು ಮಾಡಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಬೇರೆ ಕಡೆ ಹೋದಾಗ ಐ ಟ್ರೈ ಮೈ ಬೆಸ್ಟ್ ಟು ಡೂ ವೀಡಿಯೋಸ್ ಆ್ಯಂಡ್ ಅಪ್ಲೋಡ್. ಬನ್ನಿ ಇವಾಗ ಮನೆಗೆ ಹೋಗ್ತಾಯಿದ್ದೀವಿ, ಮತ್ತು ಆಟೋ ಹಿಡ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಹೋಗಿ ಏನೇನು ಐಟಮ್ಸ್ ತೊಗೊಂಡ್ವಿ ಎಲ್ಲನೂ ನಿಮಗೆ ಹೇಳ್ತೀನಿ. ಬ್ಯಾಕ್ ಟು ದಿ ವಿಡಿಯೋ. ಸೊ ಅದೇ ಹೇಳ್ತಾ ಇದ್ನಲ್ಲ, ನಾವೇನೇನು ತೊಗೊಂಡ್ವಿ ಅಂತ ತೋರಿಸ್ತೀನಿ ಅಂತ. ಸೊ ಆ್ಯಸ್ ಯೂಶ್ವಲ್ ಫ್ರೀಡಮ್ ಆಯಿಲು, ಆನಂದಮ್ ತೊಗೊಂಡಿದ್ದಾರೆ, ದೀಪದೆಣ್ಣೆ, ಆಮೇಲೆ ಕಿಸನ್ ಜಾಮು, ಆಮೇಲೆ ಹಿಮಾಲಯ ಕೋಕೋ ಬಟರ್, ಇದು ಬಂದು ಬಾಡಿ ಲೋಷನ್, ಆಮೇಲೆ ಪಾಂಡ್ಸ್ ಪೌಡರ್, ಆಬ್ಸಲ್ಯೂಟ್ಲಿ ಮೆಡಿಮಿಕ್ಸ್ ಸೋಪ್, ಬ್ರಷ್, ಇನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕಬಾಬ್ ಮಾಡೋಕ್ಕೆ ಕಬಾಬ್ ಪೌಡರ್, ರೆಡ್ ಲೇಬಲ್ ಟೀ, ಪಾನಿಪುರಿ ಮಿಕ್ಸ್. ಇದು ಬಂದು ಇದಕ್ಕೆ ಪಾನಿಪುರಿಗೆಲ್ಲ ಯೂಸ್ ಮಾಡ್ತಾರೆ. ಆ್ಯಂಡ್ ವಾಟರ್ಗೆ ಜಸ್ಟ್ ಹಾಕಿ ಮಿಕ್ಸ್ ಮಾಡೋದು. ಇದು 200 ಗ್ರಾಮ್ಸ್. ಇದು ಮದರ್ಸ್ದು ತುಂಬ ಓಡ್ತಾ ಇದೆ. ಸೊ ನೀವು ಟ್ರೈ ಮಾಡ್ಬೋದು ತೊಗೊಳಕ್ಕೆ. ಸೊ ವಿಮ್ ತೊಗೊಂಡಿದ್ದಾರೆ, ಎಲ್ಲರಿಗೂ ಗೊತ್ತು ಅದು. ಆ್ಯಸ್ ಯೂಶ್ವಲ್ ಪಾತ್ರೆ ಉಜ್ಜೋಕ್ಕೆ, ಸರ್ಫ್ ಎಕ್ಸೆಲ್ ಬಟ್ಟೆ ಒಗೆಯೋಕ್ಕೆ. ನಾನು ಪೆಂಟಾನಿಕ್ ಪೆನ್ ತೊಗೊಂಡೆ. ಸೊ ಇದು ಬಂದು 5 ಪೆನ್ನಿಗೆ 45. ರಿಯಲ್ ಪ್ರೈಸ್ ನೀವು ಹೊರಗಡೆ ಅದೇ ಈ ಪ್ರೈವೇಟ್ ಶಾಪ್ಸ್ ಹೋದರೆ 50. ಅಲ್ಲಿ ಹೋದರೆ ಅಲ್ಲಿ ಜಾಸ್ತಿ ತರಿಸಿರ್ತಾರೆ, ಒಂದು ಬಂಚು ಆ ಥರ ತರಿಸಿರ್ತಾರೆ. ಸೊ ಅದು ಬಂದು ನನಗೆ 50 ಇರೋದು 45 ರುಪೀಸ್ಗೆ ₹5 ಆಫರ್ ಬರುತ್ತೆ ಅಷ್ಟೇ. ಇನ್ನೇನು ತೊಗೊಂಡಿಲ್ಲ. ಇಷ್ಟು ತೊಗೊಂಡು ಆಮೇಲೆ ಇದು ತೊಗೊಂಡಿದ್ದಾರೆ, ಈ ಗ್ರಾಸರೀಸು, ಈ ಮೈದಾ ಹಿಟ್ಟು ಆ ಥರ ಎಲ್ಲ ತೊಗೊಂಡಿದ್ದಾರೆ. ಅದೇನು ಜಾಸ್ತಿ ತೊಗೊಂಡಿಲ್ಲ. ಇಷ್ಟು ತೊಗೊಂಡು ಇವಾಗ ಇಡ್ತಾರೆ. ಎಲ್ಲ ಇಟ್ಟು ಆಮೇಲೆ ನಮ್ಮ ಬೇರೆ ಕೆಲಸ ನೋಡ್ಕೋಣ ಬನ್ನಿ. ಮನೆಗೆ ರೀಚ್ ಆಗಿದ್ವಿ. ಫಸ್ಟು ಊಟ ಮಾಡೋಣ. ಊಟ ಮಾಡಿಬಿಟ್ಟು ಆಮೇಲೆ ನಾನು ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ. ಗೈಸ್, ಇವಾಗ ನನಗೆ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಎಲ್ಲನೂ. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ರೀಜಾಯ್ನ್ ಆಗ್ತೀನಿ ನಿಮ್ಮ ಜೊತೆ. ಬನ್ನಿ. ಗೈಸ್, ಇವಾಗ ನಾನು ಕಂಪ್ಲೀಟ್ ಆಯಿತು ಹೋಮ್ವರ್ಕು. ನೆಕ್ಸ್ಟು ಸ್ವಲ್ಪ ಹೊತ್ತು ಫ್ರೀ ಇರ್ತೀನಿ, ಸ್ವಲ್ಪ ಟಿ ವಿ ಏನಾದ್ರು ನೋಡ್ಕೊಂಡು ಆರಾಮಾಗಿರ್ತೀನಿ. ಸೊ ನೆಕ್ಸ್ಟ್ ಮತ್ತೆ ಟ್ಯುಟೋರಿಯಲ್ಸ್ ಹೋಗಬೇಕು, 5 o'clock ಬಿಡ್ತೀನಿ. ಸೊ ಸ್ವಲ್ಪ ಹೊತ್ತು ಫ್ರೀ ಇರೋಣ, ಬನ್ನಿ ಟಿ ವಿ ನೋಡ್ಕೊಂಬರೋಣ.
ಇವಾಗ ಫ್ರೀ ಟೈಮ್ ಮುಗೀತು. ಸೊ ಇವಾಗ ಫ್ರೆಶ್ ಅಪ್ ಆಗಿ ಟ್ಯುಟೋರಿಯಲ್ಸ್ ರೆಡಿಯಾಗಿ ಟ್ಯುಟೋರಿಯಲ್ಸ್ ಹೊಡೆಯೋದು. ಟ್ಯುಟೋರಿಯಲ್ಸ್ ಮುಗಿಸ್ಕೊಂಬಂದು ಐ ಜಾಯ್ನ್ ಯು ಗೈಸ್ ಬ್ಯಾಕ್ ಟು ದ ಚಾನಲ್ ಗೈಸ್. ಇವಾಗ ಟ್ಯುಟೋರಿಯಲ್ಸಿಂದ ಬಂದಿದ್ದೀನಿ. ಸೊ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಊಟ ಮಾಡಿ ಮಲ್ಕೊಳ್ಳೋದು. ಸೊ ಥ್ಯಾಂಕ್ಸ್ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರೂ, ಥ್ಯಾಂಕ್ಸ್ ಗೈಸ್. ಸೊ ಸಬ್ಸ್ಕ್ರೈಬ್, ಕಾಮೆಂಟ್, ಲೈಕ್ ಎಲ್ಲ ಮಾಡೋದು ಮರಿಬೇಡಿ ಪ್ಲೀಸ್. ಎಲ್ಲರೂ ಸಪೋರ್ಟ್ ಮಾಡಿ. ನಾನು ತುಂಬ ಚೆನ್ನಾಗಿ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಬಾಯ್. ಬೆಳಗ್ಗೆ ಸಿಗೋಣ. ಬೆಳಗ್ಗೆ ಇನ್ನೂ ಸಖತ್ತಾಗಿರೋದು ಬ್ಲಾಗ್ಸ್ ಹಾಕ್ತೀನಿ. ಓಕೆ ಬಾಯ್, ಗುಡ್ ನೈಟ್.